ಕಿಂಗ್ ಜಾಂಗ್ ಉಂಗ್ ಯಾರಿಗೆ ಗೊತ್ತಿಲ್ಲ ಹೇಳಿ. ಉತ್ತರ ಕೊರಿಯಾದ ಅಧ್ಯಕ್ಷ, ಸರ್ವಾಧಿಕಾರಿ. ಹಾಗೆ ಕಿಂಗ್ ಜಾಂಗ್ ಉಂಗ್ ನನ್ನ ಹುಚ್ಚು ದೊರೆ ಅಂತಾನೂ ಕರೀತಾರೆ. ಈತ ಏನು ಮಾಡ್ತಾನೋ, ಏನು ಬಿಡ್ತಾನೋ, ಯಾವೆಲ್ಲ ನಿಯಮಗಳನ್ನ ಹೇಳ್ತಾನೋ ಆ ದೇಶದ ಜನರು ಕೂಡ ಅದನ್ನ ಒಪ್ಕೊಳ್ಳಲ್ಲ. ಆದ್ರೆ ಏನ್ ಮಾಡ್ತೀರಾ, ಒಪ್ಕೊಂಡಿಲ್ಲ ಅಂತಂದ್ರೆ ಸಾಯಿಸಿ ಬಿಡ್ತಾನೆ ಕಿಂಗ್ ಜಾಂಗ್ ಉಂಗ್. ಆ ಕಾರಣಕ್ಕೋಸ್ಕರ ಉತ್ತರ ಕೊರಿಯಾದ ಹಲವಾರು ಜನರು ಆತನನ್ನ ಸರ್ವಾಧಿಕಾರಿ ಅಂತ ಒಪ್ಕೊಂಡಿದ್ದಾರೆ. ಹಾಗೆ ಅವನು ಮಾಡಿರುವಂತಹ ನಿಯಮಗಳನ್ನ ಕೂಡ ಕಣ್ಣಿಗೊತ್ಕೊಂಡು ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ವಿಚಾರ ಪಕ್ಕಕ್ಕೆ ಇಟ್ರೆ ಉತ್ತರ ಕೊರಿಯಾ ಅಲ್ಲಿರುವಂತಹ ಅಧ್ಯಕ್ಷ ಅಥವಾ ಸರ್ವಾಧಿಕಾರಿ ಕಿಂಗ್ ಜಾಂಗ್ ಉಂಗ್ ಈತ ಮಾಡ್ತಿರುವಂತಹ ಎಡವಟ್ಟಿನ ಕೆಲಸ ಅಥವಾ ಹೆದರಿಸುವಂತಹ ಕೆಲಸಗಳನ್ನ ಈತ ಮಾಡ್ತಾ ಇದ್ದಾನೆ. ದಕ್ಷಿಣ ಕೊರಿಯಾಕ್ಕೂ ಉತ್ತರ ಕೊರಿಯಾಕ್ಕೂ ಈಗಲೂ ಕೂಡ ಯುದ್ಧ ನಿಂತಿಲ್ಲ. ಈ ವಿಚಾರ ನಿಮ್ಗೆ ಗೊತ್ತೇ ಇದೆ. ಯುದ್ಧ ನಡೀತಾನೆ ಇದೆ, ಆದರೆ ಯುದ್ಧವನ್ನ ಮಾಡ್ತಾ ಇಲ್ಲ. ಆ ಒಪ್ಪಂದವನ್ನ ಕೂಡ ಮಾಡ್ಕೊಂಡಿಲ್ಲ. ಯುದ್ಧ ಮುಗಿದಿದೆ, ಯುದ್ಧವನ್ನ ಮುಗಿಸೋಣ ಅನ್ನುವಂತಹ ಒಂದು ಒಪ್ಪಂದವನ್ನ ಕೂಡ ಉತ್ತರ ಕೊರಿಯಾ ಆಗಿರ್ಲಿ ದಕ್ಷಿಣ ಕೊರಿಯಾ ಆಗಿರ್ಲಿ ಒಪ್ಪಂದವನ್ನ ಕೂಡ ಮಾಡ್ಕೊಂಡಿಲ್ಲ. ಇದೇ ಒಂದು ನಿಟ್ಟಿನಲ್ಲಿ ಉತ್ತರ ಕೊರಿಯಾದ ಸರ್ವಾಧಿಕಾರಿ ಹುಚ್ಚುದೊರೆ ಕಿಂಗ್ ಜಾಂಗ್ ಉಂಗ್ ಅಣ್ವಸ್ತ್ರಗಳು ಇದೆ, ಅದನ್ನ ಏನಾದ್ರೂ ದಕ್ಷಿಣ ಕೊರಿಯಾದಕ್ಕೆ ಹಾಕಿದ್ರೆ ಅಥವಾ ದಕ್ಷಿಣ ಕೊರಿಯಾದಲ್ಲಿ ಆ ಅಣ್ವಸ್ತ್ರವನ್ನ ಪ್ರಯೋಗ ಮಾಡಿದ್ರೆ ಇಡೀ ಜಗತ್ತನ್ನೇ ಸುಟ್ಟು ಹಾಕುವಂತಹ ಶಕ್ತಿ ನಾವು ಕಂಡಿರುವಂತಹ ಅಥವಾ ನಾವು ಕಂಡು ಹಿಡಿದಿರುವಂತಹ ಅಣ್ವಸ್ತ್ರಕ್ಕೆ ಇದೆ ಅಂತ ಹೇಳಿ ಕಿಂಗ್ ಜಾಂಗ್ ಉಂಗ್ ಹೇಳಿಕೆಯನ್ನ ನೀಡ್ತಾ ಬರ್ತಿದ್ರು. ಅದು ಬೆದರಿಕೆಯನ್ನ ನೀಡ್ತಾ ಬರ್ತಿದ್ರು. ಅಮೆರಿಕಕ್ಕೂ ಹಾಗೆ ಉತ್ತರ ಕೊರಿಯಾಕ್ಕೂ ಆಗ ಬರಲ್ಲ. ಉತ್ತರ ಕೊರಿಯಾದ ಅಧ್ಯಕ್ಷ ಅಥವಾ ಸರ್ವಾಧಿಕಾರಿ ಕಿಂಗ್ ಜಾಂಗ್ ಉಂಗು ಅಮೆರಿಕಕ್ಕೂ ಆಗ ಬರಲ್ಲ. ಹಾಗೆ ಕಿಂಗ್ ಜಾಂಗ್ ಉಂಗ್ ಹಾಗೆ ರಷ್ಯಾಕ್ಕೂ ಆಗ ಬರುತ್ತೆ. ರಷ್ಯಾದ ಜೊತೆ ಉತ್ತರ ಕೊರಿಯಾದ ಸಂಬಂಧ ಕರೆಕ್ಟ್ ಆಗಿದೆ, ಸರಿಯಾಗಿದೆ, ಸರಿಯಾದ ನಿಟ್ಟಿನಲ್ಲಿ ನಡ್ಕೊಂಡು ಹೋಗ್ತಾ ಇದೆ. ಇದೇ ಒಂದು ಕಾರಣಕ್ಕೋಸ್ಕರ ಪುಟಿನ್ ಅವರು ಕಿಂಗ್ ಜಾಂಗ್ ಉಂಗ್ಗೆ ಒಂದು ಕಾರನ್ನ ಕೂಡ ಗಿಫ್ಟ್ ಆಗಿ ನೀಡಿದ್ರು. ಹಾಗೆ ಚೀನಾದ ಜೊತೆಗೂ ಕೂಡ ಉತ್ತರ ಕೊರಿಯಾದ ಸಂಬಂಧ ಸರಿಯಾಗಿದೆ. ಆದ್ರೆ ಉತ್ತರ ಕೊರಿಯಾಕ್ಕೆ ಇರುವಂತಹ ಕಣ್ಣು ಯಾರ ಮೇಲೆ ಅಂತಂದ್ರೆ ಅದೇ ದಕ್ಷಿಣ ಕೊರಿಯಾದ ಮೇಲೆ. ದಕ್ಷಿಣ ಕೊರಿಯಾ ಒಂದು ಗಡಿ ಇದೆಯಲ್ಲ, ಆ ಗಡಿಯನ್ನ ಗಟ್ಟಿಯಾಗಿ ಎಳ್ಕೊಂಡಿದೆ ಉತ್ತರ ಕೊರಿಯಾ. ಉತ್ತರ ಕೊರಿಯಾ ಹೇಗಾದ್ರೂ ಮಾಡಿ ದಕ್ಷಿಣ ಕೊರಿಯಾವನ್ನ ವಶಕ್ಕೆ ಪಡೆದುಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಹಲವಾರು ಹರಸಾಹಸವನ್ನೇ ಮಾಡ್ತಾ ಇದೆ. ಇದೊಂದು ನಿಟ್ಟಿನಲ್ಲಿ ಈಗ ಕಿಂಗ್ ಜಾಂಗ್ ಉಂಗ್ ಅವರು ಅಣ್ವಸ್ತ್ರವನ್ನ ಇಟ್ಕೊಂಡಿದ್ದೀನಿ, ಅದು ತುಂಬಾ ಪ್ರಭಾವವಾಗಿರುವುದು, ಎರಡನೇ ಮಹಾಯುದ್ಧ ಆದ್ಮೇಲೆ ಈ ಒಂದು ಅಣ್ವಸ್ತ್ರವನ್ನ ಪ್ರಯೋಗ ಮಾಡಿದ್ರೆ ಮೂರನೇ ಮಹಾಯುದ್ಧನೇ ನಡೆಯುತ್ತೆ ಅನ್ನೋ ತರದಲ್ಲಿ ಮಾತನ್ನ ಆಡ್ತಾ ಇದ್ರು. ಈಗ ದಕ್ಷಿಣ ಕೊರಿಯಾ ಹಾಗೆ ಅಮೆರಿಕ ಎರಡು ದೇಶಗಳು ಸೇರ್ಕೊಂಡು ಈಗ ಸೈನಿಕರನ್ನ ತಯಾರಿ ಮಾಡ್ತಾ ಇದ್ದ, ಯುದ್ಧ ಸಮರಕ್ಕೆ ಅಭ್ಯಾಸವನ್ನ ಮಾಡ್ತಾ ಇದ್ದ. ರಣರಂಗದಲ್ಲಿ ಹೇಗಿರಬೇಕು, ಹೇಗೆ ಫೈಟ್ ಮಾಡಬೇಕು, ಹೇಗೆ ಯುದ್ಧವನ್ನ ಸಾರಬೇಕು ಅನ್ನುವಂತಹ ಕಾರಣಕ್ಕೋಸ್ಕರ 11 ದಿನಗಳ ಒಂದು ವ್ಯಾಯಾಮ ಅಂತಾನೆ ಹೇಳ್ಬೋದು, ಯುದ್ಧದ ವ್ಯಾಯಾಮವನ್ನ ಕಲಿತಾ ಇದೆ ಅಮೆರಿಕ ಹಾಗೆ ದಕ್ಷಿಣ ಕೊರಿಯಾ. ಎರಡು ಸೈನಿಕರು ಸೇರ್ಕೊಂಡು ಈ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಹುಚ್ಚುದೊರೆಯನ್ನು ನಂಬೋಕೆ ಬರಲ್ಲ. ಯಾವಾಗ ಅಣ್ವಸ್ತ್ರ ಇದೆಯೋ ಅಥವಾ ಇಲ್ವೋ, ಅಣ್ವಸ್ತ್ರವನ್ನ ತಯಾರು ಮಾಡಿದಾನೋ ಅಥವಾ ಮಾಡಿಲ್ವೋ ಏನು ಕೂಡ ಅಂದಾಜು ಮಾಡೋಕೆ ಸಾಧ್ಯನೇ ಇಲ್ಲ. ಹುಚ್ಚುದೊರೆ ಕ್ಷಿಪಣಿಯನ್ನ ಕೂಡ ಬಿಡ್ತಾನೆ. ಹಾಗೆ ಅಣ್ವಸ್ತ್ರವನ್ನ ಪ್ರಯೋಗ ಮಾಡಿದ್ರೆ ಪರಿಸ್ಥಿತಿ ಏನ್ ಆಗಬೇಕು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಈಗ ಅಮೆರಿಕ ಆಗಿರ್ಲಿ ಹಾಗೆ ದಕ್ಷಿಣ ಕೊರಿಯಾ ಆಗಿರ್ಲಿ ತಮ್ಮ ದೇಶದ ಭದ್ರತೆಗೋಸ್ಕರ ಕೆಲಸವನ್ನ ಅಥವಾ ಏನ್ ಹೇಳ್ತೀರಾ ತನ್ನ ದೇಶವನ್ನ ಕಾಯ್ಕೊಳ್ಳೋಕೋಸ್ಕರ ಅಥವಾ ಉತ್ತರ ಕೊರಿಯಾದ ಮೇಲೆ ಅವರೇನಾದ್ರೂ ಯುದ್ಧವನ್ನ ಮಾಡಿದ್ರೆ ತಾವು ಗಟ್ಟಿಯಾಗಿ ನಿಲ್ಲಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ಎರಡೂ ದೇಶಗಳು ಸೇರ್ಕೊಂಡು ದಕ್ಷಿಣ ಕೊರಿಯಾ ಹಾಗೆ ಅಮೆರಿಕ ಎರಡೂ ದೇಶಗಳು ಸೇರ್ಕೊಂಡು ಈಗ ಯುದ್ಧಕ್ಕೆ ತಯಾರಿ ಮಾಡ್ಕೊಳ್ತಾ ಇದ್ದಾರೆ. ಸೈನಿಕರು ಕೂಡ ಅಭ್ಯಾಸವನ್ನ ಶುರು ಮಾಡಿದ್ದಾರೆ. ಯಾಕಂತಂದ್ರೆ ಹುಚ್ಚುದೊರೆಯನ್ನು ನಂಬೋಕೆ ಬರಲ್ಲ. ಇನ್ನೊಂದು ವಿಚಾರ ಹೇಳ್ಬೇಕು ಅಂತಂದ್ರೆ ಉಕ್ರೇನ್ ಈಗ ಯುದ್ಧವನ್ನ ಮಾಡ್ತಾ ಇದೆ. ಈ ಉಕ್ರೇನ್ಗೆ ಹಲವಾರು ಶಸ್ತ್ರಾಸ್ತ್ರಗಳನ್ನ ಅಥವಾ ಅಣ್ವಸ್ತ್ರಗಳನ್ನ ಅಥವಾ ಹಲವಾರು ಯುದ್ಧೋಪಕರಣಗಳನ್ನ ಉತ್ತರ ಕೊರಿಯಾ ನೀಡ್ತಾ ಇದೆ. ಅಂದರೆ ರಷ್ಯಾ ಹಾಗೆ ಉತ್ತರ ಕೊರಿಯಾದ ಸಂಬಂಧ ಇನ್ನೂ ಕೂಡ ಗಟ್ಟಿಯಾಗಿ ಉಳಿದಿದೆ. ಅವರು ಕಾರ್ ಕೊಟ್ಟಿದ್ದಾಗಿರಬಹುದು. ಪುಟಿನ್ ಅವರು ಉತ್ತರ ಕೊರಿಯಾದ ಸರ್ವಾಧಿಕಾರಿ ಆಗಿರುವಂತಹ ಕಿಂಗ್ ಜಾಂಗ್ ಉನ್ಗೆ ಕಾರನ್ನ ಗಿಫ್ಟ್ ಮಾಡಿದ್ರು. ಈ ಒಂದು ಕಾರಣಕ್ಕೋಸ್ಕರ ಅವರಿಬ್ಬರ ಸಂಬಂಧ ಸರಿಯಾಗಿದೆ.
ಇದೇ ಒಂದು ನಿಟ್ಟಿನಲ್ಲಿ ರಷ್ಯಾಕ್ಕೂ ಅಮೆರಿಕಾಕ್ಕೂ ಅಷ್ಟಕ್ಕಷ್ಟು ಆಗಬರಲ್ಲ, ಅಮೆರಿಕಾಕ್ಕೂ ಹಾಗೆ ಉತ್ತರ ಕೊರಿಯಾಕ್ಕೂ ಕೂಡ ಆಗಬರಲ್ಲ. ಈಗ ಚಿಕ್ಕದಾಗಿರುವಂತಹ ಪುಟ್ಟವಾಗಿರುವಂತಹ ಒಂದು ದೇಶ ಅಂತಂದ್ರೆ ಅದು ದಕ್ಷಿಣ ಕೊರಿಯಾ ಹಾಗೆ ಅಮೆರಿಕ ಸೇರ್ಕೊಂಡು ಈಗ ಅಲ್ಲಿನ ಸೈನಿಕರಿಗೆ ಯುದ್ಧವನ್ನ ಹೇಗೆ ಮಾಡಬೇಕು, ಅವರಿಗೆ ವ್ಯಾಯಾಮವನ್ನ ಯಾವ ರೀತಿ ಕಲಿಸ್ಬೇಕು, ಹಾಗೆ ಎಲ್ಲದಕ್ಕೂ ತಯಾರಿ ಆಗಿರಬೇಕು. ಹುಚ್ಚುದೊರೆಯ ಎದುರುಗಡೆ ಯುದ್ಧ ಮಾಡೋಕೆ ಹೋಗ್ತಾ ಇದ್ದೀವಿ, ಎಲ್ಲದೂ ಕೂಡ ಚೆನ್ನಾಗಿ ನಡೀಬೇಕು ಅನ್ನುವಂತಹ ಕಾರಣಕ್ಕೋಸ್ಕರ ಎರಡೂ ಸೈನಿಕರು ಸೇರ್ಕೊಂಡು ಯುದ್ಧಾಭ್ಯಾಸವನ್ನ ರಣರಂಗಕ್ಕೆ ಇಳಿಯೋಕ್ಕೂ ಮುಂಚೆ ಯುದ್ಧಾಭ್ಯಾಸವನ್ನ ಮಾಡ್ತಾ ಇದ್ದಾರೆ. ಇನ್ನೊಂದು ವಿಚಾರ ಹೇಳಬೇಕು ಅಂತಂದ್ರೆ, ಹುಚ್ಚುದೊರೆ ಕಿಮ್ ಜಾಂಗ್ ಉಂಗ್ ಹಲವಾರು ಬಾರಿ ಹೇಳಿಕೆಯನ್ನ ನೀಡ್ತಾನೆ ಬಂದಿದ್ದಾರೆ. ಅಮೆರಿಕಾವನ್ನ ಕೂಡ ನಾನು ಬಿಡಲ್ಲ. ಆ ಒಂದು ಅಣ್ವಸ್ತ್ರ ಹೇಗಿದೆ ಅಂತಂದ್ರೆ, ನಾವು ಕಂಡು ಹಿಡಿದಿರೋದು ಅಮೆರಿಕಾವನ್ನು ಕೂಡ ಬಿಡಲ್ಲ, ಅವರನ್ನು ಕೂಡ ಧ್ವಂಸ ಮಾಡಿ ಬಿಡ್ತೀವಿ ಅಂತ ಬೆದರಿಕೆಯ ಕರೆಗಳನ್ನ ಅಥವಾ ಬೆದರಿಕೆಯನ್ನ ಹಾಕ್ತಾನೆ ಬಂದಿದ್ದಾರೆ. ಈ ಒಂದು ನಿಟ್ಟಿನಲ್ಲಿ ಎರಡೂ ದೇಶಗಳು ಕೂಡ ತಮ್ಮ ನೆಲವನ್ನ ತಮ್ಮ ಜನರನ್ನ ರಕ್ಷಣೆ ಮಾಡುವಂತಹ ನಿಟ್ಟಿನಲ್ಲಿ ಈಗ ಯುದ್ಧಾಭ್ಯಾಸವನ್ನ ಸೈನಿಕರಿಗೆ ಕೊಡ್ತಾ ಇದೆ, ಲೈವ್ ಆಗಿ ಕಲಿಸಿಕೊಡ್ತಾ ಇದೆ. ಎರಡೂ ದೇಶ ಒಟ್ಟುಗೂಡಿ ಈ ಕೆಲಸವನ್ನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಒಂದೆಡೆ ರಷ್ಯಾ ಹಾಗೆ ಉಕ್ರೇನ್ ಯುದ್ಧಗಳು ನಡೀತಾ ಇದೆ, ಹಾಗೆ ಹಮಾಸ್ ಆಗಿರಬಹುದು, ಪ್ಯಾಲೆಸ್ತೇನಿಯಾ ಆಗಿರಬಹುದು, ಇಸ್ರೇಲ್ ಆಗಿರಬಹುದು, ಯುದ್ಧಗಳು ನಡೀತಾ ಇದೆ. ಈ ಒಂದು ಯುದ್ಧದ ನಡುವೆಯೇ ಉತ್ತರ ಕೊರಿಯಾ ಹಾಗೂ ದಕ್ಷಿಣ ಕೊರಿಯಾ ಎರಡು ಯುದ್ಧವನ್ನ ಮಾಡುತ್ತಾ ಮತ್ತೆ ಶುರು ಮಾಡುತ್ತಾ ಮತ್ತೆ ತನ್ನ ಕೈಗೆ ಶಸ್ತ್ರಗಳನ್ನ ಎತ್ತುಕೊಳ್ಳುತ್ತಾ ಎರಡನೇ ಮಹಾಯುದ್ಧದ ನಂತರ ಮೂರನೇ ಮಹಾಯುದ್ಧ ನಡೆಯುವಂತಹ ಭೀತಿ ಎಲ್ಲಾ ಕಡೆಗೂ ಎದುರಾಗಿದೆ. ಆದ್ರೆ ಅಮೆರಿಕ ಆಗಿರಬಹುದು, ದಕ್ಷಿಣ ಕೊರಿಯಾ ಆಗಿರಬಹುದು, ತಮಗೆ ಏನು ಬೇಕಾಗಿದೆ, ತಮ್ಮ ಜನರ ರಕ್ಷಣೆಗೆ ಏನೇನು ಮಾಡಬೇಕು ಎಲ್ಲಾ ಸಿದ್ಧತೆಯನ್ನ ಮಾಡಿಕೊಂಡು ಇಟ್ಕೊಂಡಿದೆ. ಯಾಕಂದ್ರೆ ಕಿಮ್ ಜಾಂಗ್ ಉಂಗ್ ಹುಚ್ಚುದೊರೆಯನ್ನ ನಂಬೋಕೆ ಸಾಧ್ಯನೇ ಇಲ್ಲ. ಆತ ಯಾವಾಗ ಏನು ಮಾಡ್ತಾನೆ ಆತನಿಗೆ ಗೊತ್ತಿರಲ್ಲ. ಆ ಒಂದು ಕಾರಣಕ್ಕೋಸ್ಕರ ಆ ಅಣ್ವಸ್ತ್ರ ಇದೆ ಅನ್ನುವಂತಹ ಒಂದು ಭಯದಲ್ಲಿ ಯುದ್ಧದ ಆಗು ಹೋಗುಗಳು ಆಗಬಹುದು, ಯುದ್ಧ ಆಗಬಹುದು, ನಡೀದೇನೆ ಇರಬಹುದು. ಆದ್ರೆ ಎಲ್ಲದಕ್ಕೂ ನಾವು ತಯಾರಿಯನ್ನ ನಡೆಸ್ಕೊಂಡು ಇಡಬೇಕು ಅಂತ ಹೇಳಿ ದಕ್ಷಿಣ ಕೊರಿಯಾ ಹಾಗೆ ಅಮೆರಿಕ ತಮ್ಮ ಸೈನಿಕರನ್ನ ಸಿದ್ಧ ಮಾಡ್ತಾ ಇದ್ದಿದ್ದಂತೂ ನಿಜ. ಇದೆಷ್ಟೋ ಈ ಹೊತ್ತಿನ ಸುದ್ದಿಯಾಗಿತ್ತು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಲೈನ್ ಟಿವಿ ಕನ್ನಡ.